ನಮಸ್ಕಾರ. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ. ನಾನು ಅರಳಿ ಗುಡ್ದಳ್ಳಿ 4ನೇ ವಾರ್ಡ್ನ ಆಕಾಂಕ್ಷಿ. ಅಂದರೆ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಒಂದು 5-6 ಜನ ಇದ್ದರು. 5-6 ಜನ ಇದ್ದಾಗ ಎಲ್ಲರಿಗೂ ಒಳ್ಳೆಯ ಕೆಲಸ ಮಾಡಿರೋದ್ರಿಂದ ಗಣೇಶ ಮತ್ತು ನಾವು 3 ಮುಖಂಡರುಗಳೆಲ್ಲ ಸೇರಿ ಒಳ್ಳೆಯ ಕೆಲಸಗಳು ಮಾಡಿರೋದ್ರಿಂದ ಆಕಾಂಕ್ಷಿ ಪಟ್ಟಿಗೆ ಜಾಸ್ತಿ ಇತ್ತು. ಆಮೇಲೆ ಗಣೇಶ ಹೈಕಮಾಂಡ್ ಹತ್ರ ಹೋದಾಗ ಬೇಡ ಗಣೇಶನ ಹೆಸರೇ ಜಾಸ್ತಿ ಸೂಚಿಸಿದ್ದು. ಆಮೇಲೆ ಗಣೇಶನೂ ಅಲ್ಲಿ ಏನಂತ ಹೇಳ್ದ, ನಾನು ಒಂದು ಸಲ ಗೆದ್ದಿದ್ದೀನಿ ಬೇಡ ನಮ್ಮ ಕಡೆ ಯಾರೋ ಮಾಡೋಣ, ನಮ್ಗೆ ಅಧಿಕಾರ ದಾಹ ಇಲ್ಲ. ಇವಾಗ ನಮ್ಗೆ ಆಪೋಸಿಟಾಗಿ ನಿಂತಿರೋರು 3ನೇ ಸಲ ನಿಂತಿದ್ದು 4ನೇ ಸಲ ಹೋಗಿದ್ದಾರೆ. ಅವರು ಕೇಳಿ ಏನು ಕೆಲಸ ಮಾಡಿದ್ದಾರೆ ಅಂತ ಕೇಳಿ 4ನೇ ಇದು ನಿಲ್ಲೋದು ಇವಾಗ ಜನಗಳ ಮುಂದೆ ತಿರ್ಗಾ ಹೋಗಿದ್ದಾರೆ. ನಾವೇನು ಅಧಿಕಾರದಾಗ ಏನು ಇರಲಿಲ್ಲ, ಅಧಿಕಾರದಾಗ ಇಲ್ಲ ಅಂತಂದ್ರೂ ನಾವು ಶಾಲೆಗೆ ಏನು ಕೆಲಸ ಬೇಕೋ ಆ ಕೆಲಸ ಎಲ್ಲ ಮಾಡಿದ್ದೀರಿ. ನೋಡಿರಿ, ಇವಾಗ ನಾವು ಗುಂಡ್ತೋಪ್ನೊಂದು ರೆಡಿ ಮಾಡಿಸ್ಬೇಕು ಅಂತ ಇದ್ದೀರಿ. ಈ ಫಿಲ್ಟ್ರ್ ಪ್ಲ್ಯಾಂಟ್ ಸರಿಯಾಗಿ ರನ್ ಆಗ್ತಾ ಇಲ್ಲ. ಕುಡಿಯೋ ನೀರು ವ್ಯವಸ್ಥೆ ಮಾಡಬೇಕು. ಆ ಲೇಔಟ್ ನೀರೆಲ್ಲ ಬಾತ್ರೂಮ್ ನೀರೆಲ್ಲ ಬರ್ತಾಯಿದೆ, ಅದನ್ನು ಕೂಡ ಕೇಳ್ತಾ ಇಲ್ಲ. ಹಂಗಾಗಿ ಇದನ್ನೆಲ್ಲ ಒಳ್ಳೇದು ಮಾಡಬೇಕು ಅಂತಲೇ ನಾವೆಲ್ಲ ಮುಂದೂಡಿ ನಮ್ಮನ್ನು ಸಂತೋಷಿಗೆ ಬಿಟ್ಕೊಟ್ಟು ನನಗೆ ಅಭಿವೃದ್ಧಿ ಅದರಂತೆ ಈ ಸಂತೋಷ್ ಕುಮಾರ್ ಅವರು ನಮ್ಮ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ 4ನೇ ವಾರ್ಡಿನ. ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ನಮ್ಮೂರಿನ ಗ್ರಾಮಸ್ಥರು ಮುಖಂಡರುಗಳು ಎಲ್ಲ ಸೇರಿ ಹೆಚ್ಚಿನ ಪ್ರೋತ್ಸಾಹದಿಂದ ಹೆಚ್ಚಿನ ಹಂತದಿಂದ ಗೆಲ್ಸ್ಕೊಂಡ್ಬರ್ಬೇಕು ಅಂತ ಸ್ಥಳೀಯ ಸಮಸ್ಯೆಗಳು ಈಗ ಸ್ಥಳೀಯ ಸಮಸ್ಯೆಗಳಲ್ಲಿ ಈಗಾಗಲೇ ಇಲ್ಲಿವರೆಗೂ ಮಾಡಿರ್ತಕ್ಕಂಥದ್ದು 2013ರಿಂದ 18ರಿಂದ 23ವರೆಗೂ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಲ್ಲಿ ವಾಟರ್ ಫಿಲ್ಟರ್ ಆಗ್ಬೋದು, ಸ್ಕೂಲ್ ಅಭಿವೃದ್ಧಿ ಆಗ್ಬೋದು, ಚರಂಡಿ ರಸ್ತೆಗಳಾಗ್ಬೋದು, ಎಲ್ಲ ಕುಡಿಯೋ ನೀರಾಗ್ಬೋದು, ಎಲ್ಲ ಮೂಲಭೂತ ಸೌಲಭ್ಯಗಳನ್ನೆಲ್ಲ ಒತ್ಕೊಂಡಿದ್ದೀವಿ. ಇನ್ನೂ ಅಲ್ಪ ಸ್ವಲ್ಪಗಳು ಕೆಲಸಗಳು ಬಾಕಿ ಇದೆ. ಆ ಕೆಲಸಗಳನ್ನ ಹೆಚ್ಚು ಮಾಡ್ಕೊಬೇಕು ಅಂತ ನಾವು ನಮ್ಮ ಪಟ್ಟಣ ಪಂಚಾಯತ್ ಆಯ್ಕೆ ಮಾಡಿಕೊಂಡ್ರೆ ಇನ್ನೂ ಹೆಚ್ಚು ಕೆಲಸ ಮಾಡ್ಬೋದು. ಅದರಂತೆ ನಮ್ಮ ಮುಖಂಡರುಗಳು ಚಿಕ್ಕೇಗೌಡರು ಆಗ್ಬೋದು, ಸಂಗಪ್ಪನವರು, ಗೋವಿಂದರಾಜು, ಗಣೇಶ್ ಎಲ್ಲರೂ ಸೇರಿ ನಾರಾಯಣ ರೆಡ್ಡಿ ಮತ್ತು ನಾವೆಲ್ಲ ಕೆಲಸ ಮಾಡ್ಕೊಂಡ್ಬರ್ಬೇಕು. ಅಭ್ಯರ್ಥಿನ ಗೆಲ್ಸ್ಕೊಂಡೇ ಬರಬೇಕು. ನಮ್ಮ 2 ಅಭ್ಯರ್ಥಿಗಳು, ಒಂದು 19ನೇ ವಾರ್ಡಿಂದ ದಾಕ್ಷಾಯಣಿ ಅಂತೇಳಿ ಒಬ್ಬ ಜನರಲ್ ಲೇಡಿ ಮತ್ತು ಗಣೇಶ್ ಅಂತೇಳಿ ಜನರಲ್ ಜೆಂಟ್ಸಿಂದ ಸಂತೋಷ್ ಅಂತೇಳಿ ಜನರಲ್ ಜೆಂಟ್ಸಿಂದ ಗೆಲ್ಸ್ಕೊಂಡು ನಮ್ಮ ಬಂದರೆ ಸರ್, ನಮ್ಮ ಹೆಸರು ಮುನೇಟಪ್ಪ ಅಂತ ಹೇಳಿದ್ರು. ಅರಳಿ ಗುಡ್ದಳ್ಳಿ ಈ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ವೆಂಕಟರಮಣಯ್ಯರು ಬಂದ ಮೇಲೆ ಕುಡಿಯೋ ನೀರ್ದು ಈ ಶುದ್ಧ ಕುಡಿಯೋ ನೀರ್ದು ಎಲ್ಲನೂ ಮಾಡಿಕೊಟ್ಟವ್ರೆ. ಆಮೇಲೆ ಸೊಸೈಟಿ ಮಾಸ್ಟರ್ಗೆ ಹೋಗ್ಬೇಕಾಗಿತ್ತು. ಕಾಂಗ್ರೆಸ್ ಸರ್ಕಾರ ಬೆಂಬಲ ಇರೋದಕ್ಕೆ ವೆಂಕಟರಮಣಯ್ಯರು ಆಶೀರ್ವಾದದಿಂದ 2 ಕ್ಯಾಂಡಿಡೇಟ್ಗಳು ನಮ್ಮೂರಲ್ಲಿ 100% ಶೂರಾಗಿ ಗೆಲ್ಲುತ್ತಾರೆ ಅಂತ ನಾವು ಹೇಳ್ತಾ ಇದ್ವಿ. ನನ್ನ ಹೆಸರು ಗಣೇಶ್ ಅಂದ್ಬಿಟ್ಟು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಅರಳಿ ಗುಡ್ದಳ್ಳಿ. ನನ್ನ ಕೆಲವು ಸಲಹೆಗಳೇನು ಅಂದರೆ, ನಮ್ಮ ಅಭ್ಯರ್ಥಿಗಳು ಸಂತೋಷ್ ಮತ್ತು ದಾಕ್ಷಾಯಣಿಯವರು ಇಬ್ಬರು, ಒಂದು ಮಹಿಳೆ ಒಂದು ಜೆಂಟ್ಸು, ಇಬ್ಬರು ಒಳ್ಳೆಯ ವ್ಯಕ್ತಿಗಳೇ ನಮ್ಮ ಪಾರ್ಟಿಯಿಂದ ನಿಲ್ಲಿಸಿದ್ದೀರಿ. ನಾವು ಮುಖಂಡರುಗಳೆಲ್ಲ ಸೇರಿ ಒಳ್ಳೆಯ ಕೆಲಸ ಮಾಡಬೇಕು ಅಂದ್ಬಿಟ್ಟು ಒಳ್ಳೆಯ ವ್ಯಕ್ತಿಗಳನ್ನ ಆರಿಸಿದ್ದೀರಿ. ಅವ್ರಿಗೆ ನಮ್ಮ ಕೋರಿಕೆ ಏನು ಅಂದರೆ, ನಮಗೆ ನೋಡು, ನಾವು ರೇಷನ್ಗೆ ಭಾಷೆಗಳಿಗೆ ಹೋಗ್ಬೇಕಾಯ್ತು. ಭಾಷೆಗಳಿಗೆ ಹೋಗ್ಬೇಕಾದ್ರೆ ನಾವು ಅಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡು ಬಿಸಿಲಲ್ಲಿ ಅಂದ್ಬಿಟ್ಟು ಇದು ಮಾಡಬೇಕಾಯ್ತು. ಇವು ನಮ್ಗೆ ವೆಂಕಟರಮಣಯ್ಯ ನಮ್ಗೆ ಇಲ್ಲೊಂದು ಪಾಯಿಂಟ್ ಮಾಡಿಕೊಟ್ರು. ಅದನ್ನು ನಮ್ಗೆ ಒಂದು ಅನುಕೂಲ ಆಯಿತು. ಮತ್ತು ನಮ್ಮ ಊರಿಗೆ ಬೇಕೇ ಬೇಕು ಅಂದಾಗ ಅವ್ರು ನಮ್ಗೆ ಮಾಡಿಕೊಟ್ರು. ಮತ್ತು ನಮ್ದು ಏನಪ್ಪ ಇನ್ನೊಂದು ಇದು ಅಂದರೆ, ಸುಮ್ಮನೆ ಬರೀ ಸುಳ್ಳುಗಳು ತಿರುಗೋದೇ ಆಗೈತೆ. ಅವರು ನಮ್ಮ ಅಬಾಜಿಟವರು ಬರೀ ಸುಳ್ಳು ಹೇಳೋದು. ಒಂದು ನಿಜ ಅಂತ ಒಂದೂ ಹೇಳಲ್ಲ. ಅವರು ಬರೀ ಸುಳ್ಳು ಹೇಳೋದು, ನನ್ನ ಮೇಲೆ ನಿನ್ನ ಮೇಲೆ ಹೇಳೋದು, ಅವ್ರ ಮೇಲೆ ಇವ್ರ ಮೇಲೆ ಹೇಳೋದು, ಅವೆಲ್ಲ ಮಾಡಬಾರ್ದು. ಅದು ಬಿಟ್ಟು ನೋಡಿ, ನಾವು ಅಲ್ಲಿ ಗುಡ್ಸ್ಲಲ್ಲಿ ಸಂಘಟನೆ ಮತ್ತು ನಮ್ಮ ಸಂಘಟನೆ ಐತೆ. ಜನಧನಿ ವೇದಿಕೆಯವರು ಮತ್ತು PVC ಅವರು ಎಲ್ಲ ಸಂಘಟನೆಯವರು ನಾವು ಜಾಸ್ತಿ ಓಡಾಡಿ ನಾವು ಮಾಡಿದ್ರೆ ನಾವು ಹೋಗ್ಬಿಟ್ಟು ಅಲ್ಲಿ ಇದು ಮಾಡೋದು, ನಾವು ಮಾಡಿದ್ದು ಅಂತ ಹೇಳೋದು. ನಾವು ಶ್ರಮ ಬಿದ್ದು ಓಡಾಡಿ ಕೃಷ್ಣ ಬೈರೇಗೌಡ ಹತ್ರಕ್ಕೆಲ್ಲ ಹೋಗಿದ್ರಿ, ಆಮೇಲೆ DC ಆಫೀಸ್ ಹತ್ರಕ್ಕೆ ಹೋಗಿದ್ರಿ, ಆಮೇಲೆ ತಹಸೀಲ್ದಾರ್ ಹತ್ರಕ್ಕೆ ಇಲ್ಲಿಗೆ ಕರೆಸಿದ್ರಿ. AC ಅವ್ರನ್ನ ಮತ್ತು ತಹಸೀಲ್ದಾರ್ನ, ಸೆಕ್ರೆಟ್ರಿ, RA ಅವರು ಮತ್ತು ಸರ್ವೇರು 3 ಸತಿ ಸರ್ವೆ ಮಾಡಿಸಿದ್ರಿ. ನಮ್ಮ ವೆಂಕಟೇಶ್ಗೆ ಗೊತ್ತು ನಾವು ಏನು ಇದು ಮಾಡಿದ್ವಿ ಅಂತ. ನಮ್ಮ ಸುರೇಶ್ ಅವ್ರಿಗೆ ಗೊತ್ತು. ಮತ್ತು ಕೃಷ್ಣ ಬೈರೇಗೌಡರು ನಮ್ಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡೋರು. ಅದರಿಂದ ನಮ್ಗೆ ಸ್ವಲ್ಪ ಅನುಕೂಲ ಆಯಿತು. ನೋಡಿ, ಇದು ನಮ್ಗೆ ಸರ್ಕಾರಿ ತೋಪ್ ಅಂತ ಇದು ಮಾಡಿದ್ದೀರಿ. ಮೊದಲು ಗುಂತೋಪ್ ಅಂತ ಇತ್ತು, ಸರ್ಕಾರಿ ತೋಪ್ ಅಂತ ಮಾಡಿಸಿದ್ದೀರಿ. ಕೆಲವರು ಇಲ್ಲಿ ಇರೋರು ಮಾತಾಡ್ತಾರಂತೆ, ಸುಮ್ಮನೆ ಎಲೆಕ್ಷನ್ ಗೆಮ್ಮಿಕ್ಕಿದ್ದು ಅಂತ ಮಾತಾಡ್ತಾರಂತೆ. ನಮ್ಮ ಹತ್ರ ಪ್ರೂಫ್ ಮಾಡ್ಕೊಂಡಿದ್ದೀನಿ. ನಾವು ಈ ಎಲೆಕ್ಷನ್ ಕ್ಯಾನ್ವಸ್ಕೋತೀರಲ್ಲ, ಅವಾಗ ಮನಮನಿಗೂ ಒಂದೊಂದು ಕೊಡ್ತೀನಿ. ಅವರೇ ನೋಡ್ಕೊಂಬೋದಲ್ಲ ಏನೇನು ಮಾಡಿದ್ದಾರೆ, ನಾವು ಏನೇನು ಮಾಡಿದ್ದೀರಿ, ಎಷ್ಟು ಓಡಾಡಿದ್ದೀರಿ ಅಂತ ಎಲ್ಲರೂ ಗೊತ್ತೈತೆ. ಆದರೂ ಈ ಥರ ಅಪಪ್ರಚಾರ ಮಾಡೋಕ್ಕೆ ನಾನು ಇದೇನೋ ನಾವು ಬಿಟ್ಟರೆ ನಾನು ಮೀಸೆ ಬರ್ತೀನಿ ಅಂತ ಒಬ್ಬರು ಅಂದರು. ಮುಖಂಡರು, BJP ಮುಖಂಡರಲ್ಲೇ ಒಬ್ಬರು ಅಂದರು, ನಾನು ಮೀಸೆ ಬರ್ಸ್ಬಿಡ್ತೀನಿ ಅವೇನೋ ನಾವು ಬಿಟ್ರೆ ಅಂತ. ಈಗೇನೋ ನಾವು ಮನೆಗಳಾದವು ಅಂದಾಗ ಆವಾಗ ನಾವು ಕೇಳ್ತೀರಿ,
ಬಾಪ ಇದಾಗೈತೆ ಮೀಸೆ ಬೋರ್ಸ್ಕಣಿಯ ಅಂತ ಕರಿತೀರಿ. ಏನು ದಿಗಳು ಭಯ ಬೀಳೋದಂತೇನಿಲ್ಲ, ಇರೋದು ನಾವು ಹೇಳ್ತಾ ಇರೋದು ಅಲ್ವಾ. ಅದರಿಂದ ಹ್ಞೂ ಅದೇ ದಾಖಲೆ ನಾನು ಮಡಗಿದ್ದೀನಿ, ದಾಖಲೆ ಮಡಗಿದೆ. ನಾವು ಯಾಕಂದರೆ ಸುಳ್ಳು ಅವಕಾಶ ಕೊಡಬಾರ್ದು. ಮಾಧ್ಯಮದವರು ನೀವು ಅದನ್ನು ಪ್ರಚಾರ ಮಾಡಬೇಕು ಈ ಥರ ಮಾಡಿರೋದನ್ನ.